ಮಧ್ಯ ಏಷ್ಯಾದಲ್ಲಿ ಮತ್ತೆ ಈಗ ಸಂಘರ್ಷ ಹೆಚ್ಚಾಗಿದೆ. ಟ್ರಂಪ್ ಸೂಚನೆಗೆ ಇಸ್ರೇಲ್ ಡೋಂಟ್ ಕೇರ್ ಅಂತ ಇದೆ. ಅನುಭವಿಸ್ತಾ ಇರೋದು ಇಸ್ರೇಲ್ ಅಲ್ವಾ, ಈ ಅಮೆರಿಕಾಗೆ ಏನಾಗಬೇಕಾಗಿದೆ? ಇರಾನ್ನ ಪ್ರತಿದಾಳಿಗೆ ಇಸ್ರೇಲ್ನಿಂದಲೂ ಕೂಡ ಪ್ರತಿದಾಳಿ ನಡೀತಾನೆ ಇದೆ. ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಬಂದು ಹೊಡೀರಿ ನನಗೆ ಅಂತೇಳಿ ಯಾರು ಕೂತ್ಕೊಳ್ತಾರೆ? ಟೆಹರಾನ್ನಲ್ಲಿ ಈಗ 2 ಪ್ರಬಲ ದಾಳಿಯಾಗಿದೆ. ಇರಾನ್ ನಗರದ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕನ್ನು ಮಾಡಿದೆ. ಟ್ರಂಪ್ ಮನವಿಯನ್ನು ಕಡೆಗಣಿಸಿ ಇಸ್ರೇಲ್ ಅಟ್ಯಾಕನ್ನು ಮಾಡ್ತಾ ಇರೋದು. ಸೊ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಕೆ ಇಸ್ರೇಲ್ ಮಾಡಲೇಬೇಕಲ್ವಾ? ಟೆಹರಾನ್ನ ಮೆಹರಾಬಾದ್ ಏರ್ಪೋರ್ಟ್ನನ್ನು ಟಾರ್ಗೆಟ್ ಮಾಡಿದೆ. ಏರ್ಪೋರ್ಟ್ ಕ್ಲೋಸ್ ಆಗಿದೆ. ಈಗ ವಾಯು ಪ್ರದೇಶ ಸಂಪೂರ್ಣವಾಗಿ ಬಂದ್ ಆಗಿದೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಈಗ ಇರಾನ್ ದಾಳಿಯನ್ನು ಮಾಡಿದ ನಂತರ ಇಸ್ರೇಲ್ ಯಾವ ರೀತಿಯಾಗಿ ದಾಳಿಯನ್ನು ಮಾಡ್ತಾ ಇದೆ? ಅರುಣ್ ನೋಡಿ, ಇರಾನ್ನ ದಾಳಿಗೆ ಇಸ್ರೇಲ್ ಕೂಡ ಈಗ ಸುಮ್ಮನೆ ಕೂತಿಲ್ಲ, ಪ್ರತಿ ದಾಳಿಗಳನ್ನು ಕೂಡ ಮಾಡ್ತಾ ಇದೆ. ಒಂದು ಕಡೆಗೆ ಇರಾನ್ನಿಂದ ಬರ್ತಿರುವಂಥ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಡೆಯುವಂಥ ಕೆಲಸಗಳಾಗ್ತಾ ಇದ್ರೆ, ಮತ್ತೊಂದು ಕಡೆಗೆ ವಾಯು ದಾಳಿಯನ್ನು ಕೂಡ ಮಾಡಲಿಕ್ಕೆ ಇಸ್ರೇಲ್ ಮುಂದಾಗಿರುವಂಥದ್ದು. ಇವತ್ತು ಟೆಹರಾನ್ನ ನಗರದಲ್ಲಿರುವಂಥ ಏರ್ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸುವಂಥ ಕೆಲಸಗಳನ್ನು ಮಾಡಲಾಗಿದೆ. ಅಂದರೆ ಆ ಮೂಲಕ ಇರಾನ್ನಿಂದ ಆಗಬಹುದಾದಂಥ ಭವಿಷ್ಯದಲ್ಲಿನ ದಾಳಿಗಳನ್ನು ತಡೆಯುವಂಥ ಪ್ರಯತ್ನಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ಇರಾನ್ ಸೇನೆಯ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸಗಳು ಮತ್ತು ಅಲ್ಲಿರುವಂಥ ಯುದ್ಧ ವಿಮಾನಗಳನ್ನು ನಾಶಪಡಿಸುವಂತಹ ಪ್ರಯತ್ನಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇರುವಂತದ್ದು. ಇಸ್ರೇಲ್ ಈಗ ವಾಯು ದಾಳಿಯನ್ನು ಆರಂಭಿಸಿರುವಂತಹ ಹಿನ್ನೆಲೆಯಲ್ಲಿ ಇದರ ಭೀಕರತೆ ಅಥವಾ ಸ್ವರೂಪ ಮತ್ತೊಂದು ತಿರುವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದಾವೆ. ನೋಡಿ, ಎಲ್ಲೋ ಒಂದು ಕಡೆಗೆ ಒಂದಷ್ಟು ಬೇರೆ ಯಾವುದೋ ದೇಶದಲ್ಲಿ ಕೂತ್ಕೊಂಡು ಒಂದಷ್ಟು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಈ ಕಡೆ ಬಿಡೋದು ಮತ್ತೆ ಆ ಕಡೆ ಬಿಡುವಂಥದ್ದು ಇದು ಒಂದು ಲೆಕ್ಕ. ಆದರೆ ವಾಯು ದಾಳಿಯನ್ನು ಮಾಡುವಂಥದ್ದು ಈ ಯುದ್ಧದ ತೀವ್ರತೆ ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ಳುವಂಥದ್ದನ್ನು ಸೂಚಿಸುತ್ತೆ. ಸೊ ಅದೇ ರೀತಿಯಾಗಿ ಈಗ ಇಸ್ರೇಲ್ ಕೂಡ ವಾಯು ದಾಳಿಯನ್ನು ಆರಂಭ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇರಾನ್ ಕೂಡ ತನ್ನ ದಾಳಿಯನ್ನು ಕೂಡ ತೀವ್ರಗೊಳಿಸುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಸೊ ಅಮೆರಿಕ ಒಂದು ಕಡೆಗೆ ಸಂಯಮವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿದ್ರು ಕೂಡ ಇಸ್ರೇಲ್ ತನ್ನ ರಕ್ಷಣೆ ಅಥವಾ ತನ್ನ ದೇಶದ ರಕ್ಷಣೆಗಾಗಿ ಈಗ ವಾಯು ದಾಳಿಯನ್ನು ಕೂಡ ಆರಂಭಿಸಿರುವಂಥದ್ದು. ಬಹುಶಃ ಇದರ ತೀವ್ರತೆ ಇನ್ನಷ್ಟು ಹೆಚ್ಚಾಗಬಹುದಾದಂತಹ ಸಾಧ್ಯತೆಗಳು ಕೂಡ ಇದಾವೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್, ವಾಪಸ್ ಬರ್ತೀನಿ ನಿಮಗೆ.